ಸಫಾರಿಗೆ ಬಂದಿದ್ದೀವಿ. ಹೆವಿ ಸೀಟಿಂಗ್ ಐತಿ ದೇಶಲ್ಲಿ. ಕರಡಿ ನೋಡ್ಲಿಲ್ವಾ ಅದು? ಜೂಮ್ ಮಾಡಿದೆ. ಕರಡಿ ನೋಡಿದ್ದೀವಿ ಆ್ಯಕ್ಚುಲಿ. ಈಗ ಗೈಸ್ ಪಂಚರ್ ಆಗಿದೆ ಬಸ್ಸು. ಸೊ ಬನ್ನಿ, ಈಗ ಥ್ರಿಲ್ ಇರುತ್ತೆ. ಈಗ ಗೈಸ್ ಹುಲಿ ಸೈಟ್ ಆಗಿದೆ ಅಂತೆ. ಸೊ ಅದಕ್ಕೆ ಎಲ್ಲ ಗಾಡಿಗಳು ನಿಲ್ಲಿಸಿದ್ದಾರೆ. ನೋಡಿ, ಇದು ಹುಲಿ ಹೆಜ್ಜೆ. ನೀರಲ್ಲಿ ಮುಳುಗೈತೆ. ಅದು ನೀರು ಹೋಯ್ತದೆ ದೇಶಲ್ಲ. ಮೀನು ಇಲ್ಲಿ ಫಾರೆಸ್ಟ್ ಅವರು ಕೇಳಲ್ಲ ಅಣ್ಣ. ಇಲ್ಲಿ ಕ್ಯಾಂಪ್ ಎಲ್ಲ ಹಾಕ್ತಾರಣ್ಣ. ಅಂಕಲ್ ನೋಡಿ, ನಿಮ್ಮ ಮಗ ಏನು ಮಾಡೋನೆ. ಕಾಕನಕೋಟೆ ಸಫಾರಿ ಕೇಂದ್ರ. ಸೊ ಗಾಯ್ಸ್, ಈಗ ಯಾವ್ದು ಅಮರೇಶ್ ಕಬಿನಿ. ಸೊ ಈಗ ಕಬಿನಿದು ಫಾರೆಸ್ಟ್ ರಿಸರ್ವ್ ಫಾರೆಸ್ಟ್ ಸಫಾರಿಗೆ ಬಂದಿದ್ದೀವಿ. ಆ್ಯಂಡ್ ತುಂಬ ಮಳೆ ಬರ್ತಾಯಿದೆ, ನೋಡ್ಬೋದು ನೀವು. ಈಗ ಬನ್ನಿ, ನಿಮಗೆ ಸಫಾರಿನೂ ಒಂದ್ಸರಿ ಟೂರ್ ಮಾಡಿ ತೋರಿಸೋಣ. ಯಾವ್ಯಾವ ಎನಿಮಲ್ಸ್ಗಳು ಇವತ್ತು ಸೈಟ್ ಆಗ್ತದೆ ಅಂತ ನೋಡೋಣ ಅಂತ ಹೇಳ್ತಾ ಸಫಾರಿ ಬನ್ನಿ ಶುರು ಮಾಡೋಣ. ನೆಕ್ಸ್ಟ್ ಕಾಡಲ್ಲಿ ಸಿಗೋಣ. ಓಕೆ, ಇದೆಲ್ಲ ಡೈರೆಕ್ಟ್ ಹೋಗ್ಬಿಡುತ್ತೆ. ಹೆವಿ ಸೀಟಿಂಗ್ ಐತಿ ದೇಶಲ್ಲಿ. ಕರಡಿ ನೋಡ್ಲಿಲ್ವಾ ಅದು? ಫುಲ್ ಜೂಮ್ ಮಾಡಿದೆ ನೋಡಿ. ಫುಲ್ ಎಷ್ಟು ಕಾಣ್ತೈತಲ್ಲ. ಒಂಚೂರು ನೋಡಿ 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 ನೋಡಿ. ಸೊ ಕರಡಿ ನೋಡಿದ್ದೀವಿ ಆ್ಯಕ್ಚುಲಿ. ಈಗ ಬನ್ನಿ, ಈಗ ಇನ್ನೇನೇನು ಪ್ರಾಣಿಗಳು ಸಿಗುತ್ತೆ ನೋಡೋಣ. ತುಂಬ ದೂರ ಆಯಿತು ಕರಡಿ ನೋಡಿರೋದು. ಸೊ ಹತ್ತಿರದಲ್ಲಿರೋ ಹುಲಿ, ಸಿಂಹ ಏನಾದರೂ ಸಿಂಹ ಅಂತೀನಿ, ಹುಲಿ ಚಿರತೆ ಏನಾದರೂ ಕಾಣುತ್ತಾ ಇಲ್ಲ ಅಂತ ನೋಡೋಣ. ಬನ್ನಿ. ಇಲ್ಲ ನೋಡ್ತಾ ಇದ್ರು ನಮ್ಗೆ ಗೈಸ್ 1 hour ಆಯಿತು, ಒಂದು ಆನೆ ಕೂಡ ಕಾಣಿಸ್ತಾ ಇಲ್ಲ. ಸೊ ಆನೆ ಕಾಣಲಿ ಅಂತ ನಮಗೆ ತುಂಬಾ ಇದಿದೆ. ಏನೋ ಆಗ್ಲಕ್ಕಿನ್ನ ಗೊತ್ತಿಲ್ಲ. ಬನ್ನಿ, ಏನೋ ಟರ್ನ್ ಹೊಡಿತಿದ್ದಾರೆ. ಇದೇ ಪವರ್ ಲೈನ್ ಹತ್ರನೇ ಏನೋ ಕಾಣ್ತಿದೆ ಅಂತ ಇನ್ಫಾರ್ಮೇಷನ್ ಬಂದಿದೆ. ನೋಡಿ, ಇದೇ ಪವರ್ ಲೈನ್. ಸೊ ಇವಾಗ ಪವರ್ ಲೈನ್ ಕಾಣಿಸಿರೋದಕ್ಕೆ ನಾವು ಹುಲಿ ನೋಡೋಕೆ ಹೋಗ್ತಾ ಇದೀವಿ. ಬನ್ನಿ ನೋಡೋಣ. ಹುಲಿ ಏನೋ ಕಾಣ್ತಲ್ಲ, ಜಿಂಕೆ ನೋಡ್ತಾ ಇದೀವಿ. ಜಿಂಕೆ
ಗೈಸ್ ಪಂಚರ್ ಆಯಿತು. ಗೈಸ್ ಪಂಚರ್ ಆಗಿದೆ ಬಸ್ಸು. ಸೊ ಬನ್ನಿ ಈಗ ಥ್ರಿಲ್ ಇರುತ್ತೆ. ಈಗ ಬಂದ್ಬಿಡೋದು ಕೂಲಿಗಳು ಪಂಚರ್ ಆಗಿದ್ದಾಗ. ಪಂಚರ್ ಆಗಿದೆ. ಪ್ರೆಷರ್ ಏನು ಸೈಟಿಂಗು ಇಷ್ಟು ಮಟ್ಟಿಗೆ ಏನು ಇಷ್ಟು ಏನಾಯಿತು ಕಾಣ್ತಾನೆ ಇಲ್ಲ. ಏನು ಕಾಣಿಸ್ತಾನೆ ಇಲ್ಲ ಅಂದ್ರೆ ನನಗೂ ಕಾಣ್ತಿಲ್ಲ ಸುಮ್ಮನೆ. ಓ ಲೈನ್ ಈ ಮಟ್ಟಿಗೆ ಕ್ಯೂ ನಿಂತ್ಕೊಬಿಟ್ರೆ ಕಷ್ಟ. ಆಪೋಸಿಟ್ ಬ್ಲಾಕ್ ಆಗುತ್ತಲ್ಲ ಅವರು. ಗೈಸ್ ಉಳಿ ಸೈಟ್ ಆಗಿದೆ ಅಂತೆ. ಸೊ ಅದಕ್ಕೆ ಎಲ್ಲ ಗಾಡಿಗಳು ನಿಲ್ಲಿಸಿದ್ದಾರೆ. ಇಲ್ಲಿ ಎಲ್ಲ ಕ್ಯೂರಿಯಸ್ ಆಗಿ ನೋಡ್ತಿದ್ದಾರೆ. ಈ ಪಾಪ ನೋಡ್ತಿದ್ದಾರೆ. ನೋಡಿ ಇದು ಹುಲಿ ಹೆಜ್ಜೆ ಗೈಸ್. ಯಪ್ಪ ಎಷ್ಟು ದೊಡ್ಡ ಇದೆ ಇದು. ದೊಡ್ಡದೈತಲ್ಲ, ಹೆವಿ ದೊಡ್ಡದು. ಪದ್ಮಾರ್ಕಲ್ಲ, ಪದ್ಮಾರ್ಕ್ ಅನ್ನೋದು. ಹಾಂ ಹುಲಿದೆ ಅದು. ಅಲ್ಲತ್ತೈತೆ ನೋಡ ಆ ಕಡೆ. ಗೈಸ್ ಜಾಗದಲ್ಲಿ ಇನ್ನೇನಾದರೂ ಕಾಣುತ್ತಾ ನೋಡೋಣ ಬನ್ನಿ. ಏನೋ ಒಳ್ಳೆ ಗುರಿ ಥರ ಸಿಗ್ತಾವಲ್ಲ ಇವೆಲ್ಲ. ಸಾಂಬಾರು ಅಂತಿದು ಮಲ್ಲಿ ಬಿಟ್ಟೈತಲ್ಲ. ಆಲ್ರೆಡಿ ಎಲ್ಲ ತುಂಬ ಜನ ನಿದ್ದೆಗೆ ಹೋಗ್ಬಿಟ್ಟಿದ್ದಾರೆ. ತೋರಿಸ್ಬೇಕು ಎಲ್ಲ ನಿದ್ದೆ ಮಾಡ್ತಿದ್ದಾರೆ. ಡೆಮೊರೇಷನ್ ನಿದ್ದೆ ಮಾಡ್ತಿದ್ದ, ಬಟ್ ಈಗ ಎದ್ಬಿಟ್ಟು ಸುಮ್ಮನೆ ಹೇಳ್ತೇವೆ. ನಾನೇನಾದರೂ ಕಾಣಿಸ್ಬೇಕಿತ್ತಲ್ಲ, ನಾನೇನಾದರೂ ಕಾಣಿಸ್ಬೇಕಾಗಿತ್ತು ನಮಗೆ. ನಾನೇನೋ ಕಾಣಿಸಿಲ್ಲ ಅನ್ನೋದೇ ಬೇಜಾರು. ಹ್ಯೂಮನ್ ಮೇಡ್ ದೇವಸ್ಥಾನ ಇದು. ಆಗಿನ ಕಾಲದಲ್ಲಿ ಕಾಡು ಮನುಷ್ಯರು ವಾಸಿಸ್ತಿದ್ದಂಥ ಜಾಗ. ಏನಂತೆ ಅವರು ಎಂಥ ಸ್ಪಾಟ್ ದೇವಸ್ ನೋಡಲಿ. ಇದು ಒಂದು ಆನೆ ಇಲ್ಲ ನೋಡಿ. ಇದು ಎಂಥ ಸ್ಪಾಟ್ ಇದು. ಇದರಲ್ಲಿ ಒಂದು ಆನೆ ಇರಬಾರ್ದಿತ್ತು. ರಿಲೇಷನ್ ಆಯ್ತಲ್ಲ ಇದು. ಗಾಡಿ 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 ಅಲ್ಲ ಐತೆ ನೋಡಿ. ನೀರು ಮುಳುಗೈತೆ. ಅದು ನೀರು ಐತೆ ದೇಶ ಅಲ್ಲ. ಹಾಂ ಮುಳುಗಿರೋದು ಅದು. ಇನ್ನೊಂದು ಐತೆ ನೋಡಿ ಇಲ್ಲಿ. ರೈಟ್ ಸೈಡಲ್ಲಿ, ರೈಟ್ ಸೈಡ್ ಮುಂದೆಲ್ಲ ಐತೆ ನೋಡು. ಇಲ್ಲ ಅದು ಕಾಣ್ತಾನೆ ಇಲ್ಲ. ರೈಟ್ ಸೈಡ್ ಐತೆ ಮುಂದೆ ನೋಡು. ನಿಂಗೆ ಹಾಂ ಅಲ್ಲಿ ಲೆಫ್ಟ್ಗೆ ತಿರುಗ್ತದೆ. ಇಲ್ಲಿ 2 ಆನೆಗಳು. ಚೆನ್ನಾಗಿ ಕಾಣ್ತೈತೆ ಅಂಬರೀಶ್. ಹಳ್ಳಿಯಲ್ಲಿ ಹಿಂಗ್ಮಟ್ಟೆ ಗೈಸ್ ಇಲ್ಲಿಗೆ ಈ ಸಫಾರಿ ಕ್ಲೋಸ್ ಆಗಿದೆ. 2 ಆನೆಗಳು ಕಾಣಿಸ್ತು, ಒಂದು ಕರಡಿ ಕಾಣಿಸ್ತಿದೆ, ಹಂಗೆ ಜಿಂಕೆಗಳು, ಮಂಕಿ, ಹಾಗೆ ಇಂಪಾರ್ಟೆಂಟ್ ಆಗಿರುವಂತಹ ಹುಲಿ ಹೆಜ್ಜೆ ಕಾಣಿಸ್ತು. ಆದರೆ ಹುಲಿ ಕಾಣಿಸ್ತಿಲ್ಲ, ಅದೊಂದೇ ಬೇಜಾರು. ಇರಲಿ ಪರವಾಗಿಲ್ಲ, ನೆಕ್ಸ್ಟ್ ಸರಿ ಸಫಾರಿಯಲ್ಲಿ ಸಿಗ್ತಿದ್ರೆ ನಿಮ್ಗೆ ತೋರಿಸ್ತೀನಿ ಅಂತ ಹೇಳ್ತಾ. ಸೊ ಬನ್ನಿ ಮನೆಗೆ ಹೋಗೋಣ. ಇದು ಹೆಚ್ಚು ಕಡಿಮೆ ಎಷ್ಟು 2.5 ಅವರ್ ಸಫಾರಿ. 3 ಅವರ್ ಆಯಿತು. 3 ಅವರ್ ಆಯಿತು. ಹೆಚ್ಚು ಕಡಿಮೆ ಒಂದು 25 ಕಿಲೋಮೀಟರ್ ಗಂಟ ಸುತ್ತಾಡಿಸಿದ್ದಾರೆ. ಒಳ್ಳೆ ವ್ಯೂ. ಬಟ್ ಚೆನ್ನಾಗಿ ನೇಚರ್ನ ಎಂಜಾಯ್ ಮಾಡಬೇಕು ಫಸ್ಟ್ ಆಫ್ ಆಲ್ ನಾವು. ಅದಕ್ಕೋಸ್ಕರನಾದರೂ ಸಫಾರಿ ಮಾಡೋದು. ಏನು ಹೇಳೋಕ್ಕಾಗಲ್ಲ. ನೋಡಿ ಯಾರಿಗೆ ಯಾವ ವೆಹಿಕಲಲ್ಲಿ ಎಷ್ಟೊತ್ತಿಗೆ ಇದೇ ಟೈಮಿಗೆ ಬರಬೇಕು ಅಂತ ನಾವು ಹೇಳೋಕ್ಕಾಗತ್ತೆ ಆ ಪ್ರಾಣಿಗಳಿಗೆ. ಅದೃಷ್ಟ ಎಲ್ಲನೂ ಅದೃಷ್ಟ ಮಾಡ್ಕೊಂಡು ಬಂದಿದ್ರೆ ಎಲ್ಲ ಹಣೆಯೇ ಬರಹ ಅಂತ್ಯ ಅಂತ ಹೇಳ್ತಾ ಈ ಬ್ಲಾಗನ್ನು ಎಂಡ್ ಮಾಡೋಣ. ಹಾಗೆ ಬಂದ್ವಿ ಈಗ. ಇನ್ನೇನು ಕಬಿನಿ ದಿ ಬ್ಯಾಕ್ ವಾಟರ್ ನೋಡಿ. ಚೆನ್ನಾಗಿ ಹುಡುಗರುಗಳು ಇದ್ದಾರೆ.
ಇಲ್ಲಿ ಎಲ್ಲ ಕಾರಲ್ಲೆಲ್ಲ ಬರ್ತಾರೆ ಜಾಗಕ್ಕೆ. ಮೀನು ಹಿಡಿತಿದ್ದಾರೆ ಅನಿಸುತ್ತೆ. ಒಳ್ಳೆ ಪೀಸ್ಫುಲ್ ಜಾಗ ಮಾತ್ರ. ಈಗ ಸಫಾರಿ ಮುಗಿಸ್ಕೊಂಡು ಈಗ ನಾವು ಬ್ಯಾಕ್ ವಾಟರ್ ಹತ್ರ ಬಂದ್ವಿ. ಒಳ್ಳೆ ವ್ಯೂ ನೋಡೋಣ ಅಂತ ಎಂಜಾಯ್ ಮಾಡ್ತಾಯಿದ್ವಿ. ಇನ್ನೇನು ಸನ್ಸೆಟ್ ಆಗೋಗ್ತಾ ಇದೆ ನೋಡಿ. ತುಂಬ ಚೆನ್ನಾಗಿದೆ ವೆದರ್. ಏನು ಮಾಡ್ತಿದ್ದಾರೆ ನೋಡಿ, ಯಾವುದೋ ಒಂದು ಮೀನು. ಅಣ್ಣ ಏನು ಮಾಡ್ತಾ ಇದ್ದೀರಾ? ಹಾಂ, ಈ ಬಲೆಗಳ ಮಧ್ಯೆ ನೀವು ತೂತ್ಗಳವಲ್ಲ, ಅಲ್ಲಿಂದ ಹೋಗಲ್ವಾ? ನೋಡಿ ಇಷ್ಟು ದೊಡ್ಡದು ಇದೈತೆ ಗ್ಯಾಪ್, ಇಲ್ಲಿ ಮೀನುಗಳೆಲ್ಲ ಹೋಗಲ್ವಾ? ಹಾಂ, ಇದು ನೀವು ಬೌಂಡ್ರಿ ಹಾಕೊಂಡಿರೋದಾ? ಹಾಂ, ಇದು ನೀವು ಬೌಂಡ್ರಿ ಹಾಕ್ತಾ ಇರೋದು, ಇದು ಇಷ್ಟು ಜಾಗದಲ್ಲಿ ಮೀನು ಬಿಡಬೇಕು ಅಂತ. ಇಲ್ಲಿ ಫಾರೆಸ್ಟ್ ಅವ್ರು ಕೇಳಲ್ಲ ಅಣ್ಣ? ನೀವು ಹಳ್ಳಿಯವ್ರೇನಾ, ಇಲ್ಲಿರೋರೇನಾ? ಓಕೆ. ನಾವು ಸುಮ್ಮನೆ ಹಂಗೆ ಇದಕ್ಕೆ ಹೋಗಿದ್ವಿ ಸಫಾರಿಗೆ, ಹಂಗೆ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು. ಅಲ್ಲಿ ಆನೆಗಳೈತಾ? ಇಲ್ಲಿಲ್ಲ, ಅದು ಇನ್ನೂ ಹೆಚ್ಚು ಕಮ್ಮಿ 20 ಕಿಲೋಮೀಟರ್ ಮೇಲೆ ಹೋಗ್ಬೇಕು. ಬೈಕಲ್ಲಿ ಬಿಡಲ್ಲ, ಅಲ್ಲಿ ಬಿಡಲ್ಲ. ಅಲ್ಲಿ ಚೆಕ್ ಪೋಸ್ಟ್ ಅಲ್ಲೊಂದು ರೆಸಾರ್ಟ್ ಇದೆ, ಅಲ್ಲಿಂದ ಬಿಡಲ್ಲ. ಒಳ್ಳೆ ಇಲ್ಲಿಗೂ ಆನೆಗಳು ಬರ್ತಾವಣ? ಇಲ್ಲ, ಅಲ್ಲೇ ಕ್ಲೋಸ್ ಮಾಡಿಬಿಡ್ತಾರೆ. ಇದು ಬರೀ ಸುಮ್ಮನೆ ಹಂಗೆ ಜನಗಳು ಇಲ್ಲಿ ಕ್ಯಾಂಪ್ ಎಲ್ಲ ಹಾಕ್ತಾರಣ್ಣ? ಅಂದರೆ ಅದೇ ಫೈರ್ ಕ್ಯಾಂಪು ಟೆಂಟ್ ಎಲ್ಲ ಹಾಕ್ಬಿಟ್ಟು ಪರ್ಮಿಷನ್ ಇಲ್ಲ ಅಲ್ವ ಅವ್ರಿಗೆ? ಪರ್ಮಿಷನ್ ಬೇಕು. ಇಲ್ಲಿ ಹೂಳೇನಿಲ್ವಾ ಅಣ್ಣ ಕೆಳಗೆ? ಹಾಂ, ದಡ ನೋಡಿ ಎಲ್ಲ ಚೆನ್ನಾಗಿದೆ ಬರ್ಡ್ಸ್ಗಳು. ಹಾಂ, ಸರಿ. ಫೈನಲಿ ಏನಂತ ಅಮರೇಶ್, ಇವತ್ತು ಹೆಂಗಿತ್ತು ಇವತ್ತಿನ ರೈಡು, ಜೊತೆಗೆ ಬ್ಯಾಕ್ ವಾಟರ್ ವ್ಯೂ? ನಾವು ಬಲೆ ಬಿಡೋರ ಥರ ಬಂದಿದ್ದೀವಿ ನೀರೊಳಗೆ. ನೋಡು ಲೈಟಾಗಿ ಅಬ್ಬ ಇಳಿದಾಡ, ಹುಷಾರಾಗಿ ನೋಡ್ಕೊಂಡು ಹಿಡಿಬೇಕು. ನಾವು ಅಣ್ಣ ಅವರು ಗೈಡೆನ್ಸ್ ಕೊಟ್ಟರು ಅಂತ ಬಂದ್ವಿ ಅಷ್ಟೇ ಹೊರತು. ಸೊ ಯಾರು ಈ ಥರ ಗೊತ್ತಿಲ್ಲದ ಜಾಗಕ್ಕೆ ಈ ಥರ ಇಳಿಬಾರ್ದು. ನಾವು ಅಣ್ಣನ ಕೇಳಿದ್ವಿ, ಇಲ್ಲೇನು ಇಲ್ಲ ಅಂಥದ್ದೇನು ಅಸ್ತಿ ಅಂತ ಅಂದರು ಅಂತ ಅಂದ್ಬಿಟ್ಟು ಬಂದ್ವಿ. ಗೊತ್ತಾಯ್ತೆ ಹೋಯ್ತಾ ಗೊತ್ತಾಯ್ತಲ್ಲ ನಮಗೆ ಏನು ಮಾಡಬೇಕು. ಹೋಯ್ತೈತೆ ಒಳಗೆ ಬೆಲ್ಲ ಅಂತದೇ ಇಲ್ಲ. ಅಯ್ಯೋ ಅಂಟದೈತೆ ಕಡೆ. ಸೊ ಗೈಸ್ ನೋಡಿ, ಇದೆ ಬ್ಯಾಕ್ ವಾಟರ್. ಇಲ್ಲಿ ಯಾರಿಗೂ ಪರ್ಮಿಷನ್ ಕೊಡಲ್ಲ ಕ್ಯಾಂಪು. ನೋಡಿ ಇಲ್ಲಿ ಒಳ್ಳೆ ವ್ಯೂ. ಟೆಂಟ್ ಹಾಕೊಳ್ಳೋ ಥರ ಇಲ್ಲ, ಪರ್ಮಿಷನ್ ಥರ ಏನಾದರೂ ಇದು ಸಿಕ್ಕಿದ್ರೆ ನೋಡಿ ಎಷ್ಟು ಚೆನ್ನಾಗಿದೆ. ಬ್ರಿಡ್ಜು, ಒಳ್ಳೆ ವ್ಯೂ. ಈ ಥರ ಮೀನುಗಳನ್ನೆಲ್ಲ ಹಾಕೊಂಡು ಹಿಡ್ಕೊಂಡು ಮಾಡ್ಬೋದು. ಇದಾಗಿತ್ತು ಇವತ್ತಿನ ಬ್ಲಾಗ್. ಆ್ಯಂಡ್ ಹುಲಿ ಹೆಜ್ಜೆ ನೋಡಿದ್ವಿ, ಆದರೆ ಹುಲಿ ರಿಯಲ್ ಹುಲಿ ನೋಡಲಿಲ್ಲ. ಅದೇ ಬೇಜಾರು. ಆದರೂ ಪರವಾಗಿಲ್ಲ, ಆನೆಗಳು ನೋಡಿದ್ವಿ, ಕರಡಿನ ನೋಡಿದ್ವಿ ಎಸ್ಪೆಷಲಿ. ಸೊ ಇದಾಗಿತ್ತು ಇವತ್ತಿನ. ಹೋಗಪ್ಪ, ಹೋಯ್ತೀನಲ್ಲ. ಅಂಕಲ್ ನೋಡಿ, ನಿಮ್ಮ ಮಗ ಏನು ಮಾಡೋಣ, ಇದರಲ್ಲೆಲ್ಲ ಅಪ್ಲೋಡ್ ಮಾಡಿಸ್ತೀನಿ.